ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಅಲ್ಲ, ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಜನರಿಗೆ ವ್ಯವಸ್ಥಿತವಾದ ಸೌಲಭ್ಯ ಮತ್ತು ಸಮಸ್ಯೆಗೆ ಪರಿಹಾರ ನೀಡಲು ಸರ್ಕಾರವನ್ನ ರಚಿಸಿದ್ರೆ ನಮ್ಮ ಜನರನ್ನ ಸಮಸ್ಯೆಯನ್ನ ಮೂಲೆ ಗುಂಪು ಮಾಡಿ ಅಧಿಕಾರಕ್ಕಾಗಿ ನಾಯಕರು, ಶಾಸಕರು, ಸಚಿವರು ಒದ್ದಾಡುತ್ತಿದ್ದಾರೆ. ಇದೇ ಆಸಕ್ತಿ ಜನರಿಗೆ ಇರುವ ಮೇಜರ್ ಸಮಸ್ಯೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ರೆ ಸ್ವಲ್ಪ ಸಮಸ್ಯೆ ಆದ್ರೂ ಬಹುಶಃ ಪರಿಹಾರ ಆಗ್ತಾ ಇತ್ತು ಏನೋ. ನಾಯಕರು ನಮಗೆ ಅಧಿಕಾರ ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಬಹುಶಃ ಇದೊಂದು ಸಾಕ್ಷಿ. ಅಧಿಕಾರ ಸಿಗೋವರೆಗೂ ಪತ್ರನೂ ಬರೀತಾರೆ, ಒತ್ತಡನೂ ಹಾಕ್ತಾರೆ. ಅಲ್ಲ, ರಾಜ್ಯದಲ್ಲಿ ಮಾಡಬೇಕಾದ ಕೆಲಸ, ಅಭಿವೃದ್ಧಿ ತುಂಬಾ ಇದೆ. ಆದ್ರೆ ಈ ನಾಯಕರು, ಶಾಸಕರು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಹರಸಾಹಸ ಪಡ್ತಿದ್ದಾರೆ ಅನ್ನೋದೇ ವಿಪರ್ಯಾಸ. ಜನರ ಸಮಸ್ಯೆಯನ್ನ ಬಗೆಹರಿಸಲು ಅಧಿಕಾರ ಬೇಕು ನಿಜ, ಆದ್ರೆ ಇರೋ ಅಧಿಕಾರದಲ್ಲಿ 1% ಡೆವಲಪ್ ಆಗಿಲ್ಲ. ಆಸೆ ಇರಬೇಕು, ಆದ್ರೆ ದುರಾಸೆ ಇರಬಾರ್ದು. ಅದರಲ್ಲೂ ಅಧಿಕಾರದಲ್ಲಿ ದುರಾಸೆ ಇರಬಾರ್ದು. ಇದನ್ನೆಲ್ಲ ನೋಡಿದ್ರೆ ಅಧಿಕಾರಕ್ಕೆ ಇರೋ ಬೆಲೆ ಬಹುಶಃ ಅವ್ರನ್ನ ಮತ ಹಾಕಿ ಗೆಲ್ಸಿರೋ ಜನರಿಗೆ ಇಲ್ಲ ಅನ್ಸುತ್ತೆ. ಹೌದು, ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಹೊಸ ತಲೆನೋವು ಹುಟ್ಟಿಕೊಂಡಿದೆ. ನಾಯಕತ್ವ ಬದಲಾವಣೆ ಚರ್ಚೆಯ ನಡುವೆ ಈಗ ಮೊದಲ ಬಾರಿ ಗೆದ್ದ ಶಾಸಕರ ಪತ್ರ ಹೈಕಮಾಂಡ್ಗೆ ತಲುಪಿದ್ದು ದೊಡ್ಡ ಮಟ್ಟದ ಚರ್ಚೆಗೆ ಇದು ಕಾರಣವಾಗಿದೆ. ಸುಮಾರು 35 ಮಂದಿ ಮೊದಲ ಬಾರಿಗೆ ಗೆದ್ದ ಶಾಸಕರು ಸಚಿವ ಸಂಪುಟ ಪುನರ್ರಚನೆ ಮಾಡುವಂತೆ ಬಲವಾದ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲಿ ಕನಿಷ್ಠ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಬೇಡಿಕೆಯನ್ನು ಪತ್ರದ ಮೂಲಕ ಹೈಕಮಾಂಡ್ಗೆ ಮನವರಿಕೆ ಮಾಡಿದ್ದಾರೆ. ಈ ಪತ್ರದ ಹಿನ್ನೆಲೆ ಹೈಕಮಾಂಡ್ ಈಗ 2 ತಲೆನೋವುಗಳನ್ನು ಎದುರಿಸುತ್ತಿದೆ. ಒಂದು, ನಾಯಕತ್ವ ಬದಲಾವಣೆ ಕುರಿತ ಚರ್ಚೆ, ಮತ್ತೊಂದು ಸಂಪುಟ ಪುನರ್ರಚನೆ ಕುರಿತಾದ ಒತ್ತಡ. ಹಿರಿಯ ಶಾಸಕರು ಸಂಪುಟ ಸೇರಲು ಕಸರತ್ತು ನಡೆಸುತ್ತಿದ್ರೆ, ಕಿರಿಯ ಶಾಸಕರ ತಂಡವು ತಮ್ಮ ಹಕ್ಕು ಕೇಳುತ್ತಿದೆ. ರಾಜ್ಯದಿಂದ ಹೈಕಮಾಂಡ್ಗೆ ತಲುಪಿರುವ ಈ ಪತ್ರ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದೆಂಬ ಊಹಾಪೋಹಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ. ಹೈಕಮಾಂಡ್ ಈಗ ನಾಯಕತ್ವ ಬದಲಾವಣೆ, ಸಂಪುಟ ಪುನರ್ರಚನೆ ಹಾಗೂ ಶಾಸಕರ ಬೇಡಿಕೆ ಎಲ್ಲವೂ ಒಂದೇ ಸಮಯದಲ್ಲಿ ಎದುರಿಸುತ್ತಿರುವುದರಿಂದ ವರಿಷ್ಠರಿಗೆ ತಪ್ಪದ ತಲೆಬಿಸಿಯಾಗಿ ಉಳಿದಿದೆ. ಇದೀಗ ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಸರ್ಕಾರದ ಸ್ಥಿರತೆಗೆ ಹೇಗೆ ಪರಿಣಾಮ ಬೀಳುತ್ತದೆ ಎನ್ನುವುದು ನಾವು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆ ಯಾರೇ ಏನೇ ಆಗ್ಲಿ, ಯಾರು ಸಿಎಂ ಆದ್ರೂ ಆಗ್ಲಿ, ಯಾರು DCM ಆದ್ರೂ ಆಗ್ಲಿ, ಯಾರು ಶಾಸಕರಾದ್ರೂ ಆಗ್ಲಿ, ಅಥವಾ ಯಾರೇ ಸಚಿವರಾದ್ರೂ ಆಗ್ಲಿ, ಆದ್ರೆ ಜನರ ಸಮಸ್ಯೆ, ಜನರಿಗೆ ಬೇಕಾದ ಅಭಿವೃದ್ಧಿ ಏನು ಮಾಡಬೇಕು ಅದನ್ನ ಮಾಡಿದ್ರೆ ಸಾಕಾಗುತ್ತಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.